ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಇವತ್ತು ದಶಮಹಾವಿದ್ಯೆಯಲ್ಲಿ ನಾವು ತಿಳ್ಕೊಳ್ತಾ ಇರುವಂತಹ ಒಂದು ರೂಪ ಅಂತ ಹೇಳಿದ್ರೆ ಈಕೆ ಶಿವನಿಲ್ಲದ ಶಕ್ತಿ ಅಂತ ಹೇಳ್ತಾರೆ. ಹಿರಿಯರು ಮನೆಯಲ್ಲಿ ಹಿರಿಯ ಮಹಿಳೆಯ ಚೈತನ್ಯ ಅಂತ ಹೇಳ್ಬೋದು. ಬದುಕಿನ ಕತ್ತಲನ್ನ ಈಕೆ ಸಂಕೇತಿಸ್ತಾಳೆ. ಎಂಥ ಒಂದು ಕಾಕತಾಳೀಯ ನೋಡಿ. ಕಾಳರಾತ್ರಿಯ ಬಗ್ಗೆ ಮಾತಾಡ್ತಿದ್ದೀವಿ, ಇತ್ತ ದಶಮಹಾವಿದ್ಯೆಯಲ್ಲೂ ಕೂಡ ಕತ್ತಲಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸತ್ಯ ವಾಸ್ತವತೆಯನ್ನ ಸೂಚಿಸ್ತಾಳೆ, ಮತ್ತೆ ಪ್ರೌಢತೆಯನ್ನ ಮೆರೆಯುವಂಥದ್ದು ಈ ರೂಪ. ಇದೇ ಧೂಮಾವತಿ ಅಂತ ಹೇಳಿ. ಧೂಮಾವತಿ ಅನ್ನುವಂತಹ ದಶಮಹಾವಿದ್ಯೆಯಲ್ಲಿ ಬರುವಂತಹ ಒಂದು ರೂಪ. ಇದು 7ನೆಯ ರೂಪ ಧೂಮಾವತಿ. ಇದರ ಹೆಸರೇ ಹೇಳೋ ಹಾಗೆ ಧೂಪದಿಂದ ಕೂಡಿರುವಂಥದ್ದು ಈಕೆ ರೂಪ. ಸತ್ಯವನ್ನ ಮರೆಮಾಚಿರ್ತಾಳಂತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಹೇಗೆ ಬಂಗಾರವನ್ನ ತೆಗೆದುಕೊಳ್ಬೇಕಾದ್ರೆ ಹೇಗೆ ಭೂಮಿಯನ್ನ ಅಗಿಬೇಕೋ ಅದೇ ರೀತಿಯಲ್ಲಿ ಕಷ್ಟಗಳು, ಬಡತನ, ಹಸಿವು, ಬಾಯಾರಿಕೆ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿರುವಂಥದ್ದು. ಆದರೆ ಅದನ್ನು ಮೀರಿದಾಗ ನಮಗೆ ನಿಜವಾದಂತಹ ಸ್ಥಿತಿ ನಮಗೆ ಗೊತ್ತಾಗುತ್ತೆ. ಇರುವ ದೇವತೆಗಳಲ್ಲಿ ಹಿರಿಯ ಜೀವ ಅಂತ ಹೇಳ್ತಾರೆ. ಕಾಳಿಯ ಹಿರಿಯ ರೂಪ ಇದು. ಈಕೆ ಬೇರೆ ದೇವತೆಗಳಿಗೆ ಹಿಂದೆ ನಿಂತು ಮಾರ್ಗದರ್ಶನವನ್ನ ನೀಡ್ತಾಳೆ. ಯಾಕಂದ್ರೆ ಇದು ಹಿರಿಯ ಮಹಿಳೆಯ ರೂಪ, ಅಜ್ಜಿ ಅಂತ ಕೂಡ ಹೇಳಬಹುದು ನಾವು. ಹುಟ್ಟು ಸಾವಿನ ಬಗ್ಗೆ ತಿಳಿಸೋದಿಕ್ಕೆ ಅಗಾಧವಾದಂತಹ ಜ್ಞಾನವನ್ನ ನೀಡ್ತಾಳಂತೆ ಈಕೆ. ನಮ್ಮ ಅಪಕ್ವ ಬಾಲಿಶ ವರ್ತನೆಗಳು, ಆಸೆ ಆಕಾಂಕ್ಷೆಗಳೇನಿದೆ ಅದೆಲ್ಲವನ್ನ ಶಾಂತಗೊಳಿಸ್ತಾಳೆ ಅಥವಾ ಮುಕ್ತಿಯನ್ನ ನೀಡ್ತಾಳೆ ಅಂತ ಹೇಳಿ. ಇನ್ನು ಯಾರಾದ್ರೂ ನಮ್ಮ ಆಪ್ತರು ತೀರಿ ಹೋಗಿದ್ರೆ, ಅಂತಹ ವಿಚಾರಗಳಿಂದ ನಮಗೆ ಹೊರಗೆ ಬರೋದಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಗ ಧೂಮಾವತಿಯ ಆರಾಧನೆ ಮಾಡುವಂಥದ್ದು, ನೆನಪು ಮಾಡುವಂಥದ್ದು ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಧೂಮಾವತಿ ಹೆಸರೇ ಹೇಳುವ ಹಾಗೆ ಧೂಮ, ಹೊಗೆ, ಅಸ್ಪಷ್ಟತೆ, ಸರಿಯಾಗಿ ಕಾಣಿಸದೇ ಇರುವಂಥದ್ದು. ಮನೆಯಲ್ಲಿ ಹೋಮ ಯಾಗ ಯಜ್ಞಗಳೆಲ್ಲ ನಡೀತಾ ಇರಬೇಕಾದ್ರೆ ಅಲ್ಲೆಲ್ಲ ಸಂಪೂರ್ಣವಾಗಿ ಧೂಮವಿದ್ದಾಗ ನಮ್ಗೇನು ಕಾಣಿಸೋದಿಲ್ಲ. ಹಾಗೆ ಅಸ್ಪಷ್ಟತೆ, ಬದುಕಿನ ಏನು ಉನ್ನತವಾದಂತಹ ದೃಷ್ಟಿಕೋನವಿದೆ ಅದನ್ನ ಮರೆಮಾಚ್ತಾಳಂತೆ. ಯಾಕಂದ್ರೆ ಯಾರು ಅದನ್ನ ಎದುರಿಸಿ ಬರ್ತಾರೋ ಅವರಿಗೆ ಸ್ಪಷ್ಟವಾಗಿ ಕಾಣುವಂಥದ್ದು. ಸ್ಪಷ್ಟವಾಗಿರೋದನ್ನ ತಿಳಿಯೋದಿಕ್ಕೆ ಅಸ್ಪಷ್ಟತೆಯನ್ನ ಸೃಷ್ಟಿಸಿರುವಂಥದ್ದು ಅಂತ ಹೇಳಿ. ಆಳವಾದಂತಹ ನಿಗೂಢವಾದಂತಹ ಒಂದು ವಿಚಾರ ರೂಪ ಇದು. ಈ ರೂಪ ವಿಧವೆ, ಶಿವನಿಲ್ಲದ ಶಕ್ತಿ ಅಂತ ಹೇಳ್ತಾರೆ. ಎಲ್ಲಾ ಶಕ್ತಿಯ ಸಾರ ಈಕೆ. ಅಷ್ಟು ಪೊಟೆನ್ಷಿಯಲ್ ಆಗಿದ್ದಾಳೆ. ಧೂಮವತಿ ಆರಾಧನೆ ಮಾಡೋದ್ರಿಂದ ಜ್ಞಾನ ನಮಗೆ ಸಿಗುತ್ತೆ. ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ತೀವಿ. ಹೆದರಿಕೆಯನ್ನ ದೂರಗೊಳಿಸ್ತಾಳೆ. ಬಡತನ, ಕಷ್ಟ ಇವೆಲ್ಲವನ್ನ ದೂರಗೊಳಿಸ್ತಾಳೆ. ಈಕೆ ಅಂತರಂಗದ ಕಡೆಗೆ ಪ್ರಯಾಣವನ್ನ ನಡೆಸೋದಕ್ಕೆ ಸಹಾಯ ಮಾಡ್ತಾಳಂತೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ, ಇನ್ನು ನಕಾರಾತ್ಮಕತೆಯನ್ನ ದೂರಗೊಳಿಸೋದಿಕ್ಕೆ, ವಾಸ್ತವದಲ್ಲಿ ಅರ್ಥವಾಗದ ಹಲವು ವಿಚಾರಗಳ ಬಗ್ಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಕೆಲವು ಅಡ್ಡಿ ಇರುತ್ತೆ. ಯಾವುದೋ ಒಂದು ದಾರಿ, ನಾವು ಆಧ್ಯಾತ್ಮಿಕ ಪಥದಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ದಾರಿ ಅಥವಾ ಸಾಧಾರಣವಾಗಿ ನಮ್ಮ ಬದುಕಿನಲ್ಲಿ ಒಂದು ದಾರಿ ಮುಗಿದು ಹೋಯ್ತು, ಇಲ್ಲಿ ಅಡ್ಡಿ ಇದೆ ಅಂತ ಹೇಳ್ಕೊಳ್ಬೇಕಾದ್ರೆ ಮತ್ತೊಂದು ದಾರಿಯನ್ನ ತೆರೆದಿಟ್ಟು ನಮ್ಮನ್ನ ನಮ್ಮ ಗುರಿಯತ್ತ ಕರೆದುಕೊಂಡು ಹೋಗುವಂಥವಳು ಅಂತ ಹೇಳಿ ಅದೃಷ್ಟವನ್ನ ದುರಾದೃಷ್ಟದ ರೂಪದಲ್ಲಿ ತಂದು ಕೊಡ್ತಾಳಂತೆ ಈ ಧೂಮಾವತಿ. ಮತ್ತೆ ಈಕೆ ನಮ್ಮ ಅನಾಹತ ಚಕ್ರ, ಹೃದಯದಲ್ಲಿ ನೆಲೆಸುವಂಥವಳು, ಹೃದಯ ಚಕ್ರದಲ್ಲಿ ಅಂತ ಹೇಳಿ ಕೇತು ದೋಷ ನಿವಾರಣೆ ಆಗುತ್ತೆ ಈಕೆಯ ಆರಾಧನೆ ಮಾಡೋದ್ರಿಂದ. ಇಷ್ಟೆಲ್ಲ ವಿಚಾರಗಳಿರುತ್ತೆ ಅಲ್ವಾ ಇಲ್ಲಿ. ಇದು ಧೂಮವತಿ ರೂಪ. ಮತ್ತೆ ಈ ಧೂಮವತಿ ಸಂಕೇತ ನಾವು ಪ್ರಕೃತಿಯಲ್ಲಿ ನೋಡೋದಿಕ್ ಹೋದಾಗ ಒಂದು ದೊಡ್ಡ ಕಾಗೆ ರೂಪದಲ್ಲಿ ಈಕೆ ಕಾಣಿಸಿಕೊಳ್ತಾಳಂತೆ ನೋಡಿ. ಇದು ಧೂಮವತಿಯ ರೂಪ. ಇದ್ರ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ, ಆದ್ರೆ ಒಂದು ಚಿಕ್ಕ ಪ್ರಯತ್ನವನ್ನ ನಾನಿಲ್ಲಿ ಪಡ್ತಾ ಇದ್ದೀನಿ ಅರ್ಥ ಮಾಡಿಸೋದಿಕ್ಕೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.